ಪ್ರಿಯ ವೀಕ್ಷಕರೇ, ಇವತ್ತು ನಿಮಗೆ ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ನಿರ್ಧರಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಾಚೇನಹಳ್ಳಿ ಗ್ರಾಮದ ಒಂದು ಹಿರಿಯರಾದಂಥ ಮಾಜಿ ಉನ್ನತ ಶಿಕ್ಷಣ ಸಚಿವರಾದ ಬಿ ಸೋಮಶೇಖರ್ ಅವರ ಪುತ್ರ ದರ್ಶನ್ ಬಿ ಸೋಮಶೇಖರ್ ಅವರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಅವರು ಒಂದು ಹೊಸ ವಿಚಾರವನ್ನು ಹೊತ್ತುಕೊಂಡು ಕರ್ನಾಟಕ ತುಂಬ ಸಂಚಾರಗೈದು ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ತಮ್ಮ ಉದ್ದೇಶ ವಿಚಾರಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ದರ್ಶನ್ ಅವರು ಅತ್ಯಂತ ಯುವಕರು, ಹೊಸ ವಿಚಾರಗಳನ್ನು ಇಟ್ಟುಕೊಂಡು ಕರ್ನಾಟಕ ತುಂಬ ಸಂಚಾರ ಮಾಡಲು ನಿರ್ಧರಿಸಿ ಇವತ್ತು 25ಕ್ಕೂ ಹೆಚ್ಚು ಜಿಲ್ಲೆಗಳನ್ನು ಸಂಚರಿಸಿ ಪ್ರಸಾರ ಮಾಡಿದ್ದಾರೆ. ಇಂದು ನಮ್ಮ ಗುಲ್ಬರ್ಗಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವರ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ಈಗ ನಮ್ಮೊಂದಿಗೆ ದರ್ಶನ್ ಬಿ ಸೋಮಶೇಖರ್ ಅವರಿದ್ದಾರೆ. ಅವರು ಬೌದ್ಧ ಮಹಾಸಭಾದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾಗಿ ಅನೇಕ ಯೋಚನೆಗಳನ್ನು ಇರಿಸಿಕೊಂಡು ಅವರು ತಮ್ಮ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದಾರೆ. ದರ್ಶನ್ ಅವರೇ, ತಾವು ಭಾರತೀಯ ಬೌದ್ಧ ಯುವ ಘಟಕದ ರಾಜ್ಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಇದುವರೆಗೆ ಏನು ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದೀರಿ, ಯಾವ ತರಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಿ, ನಿಮ್ಮ ಉದ್ದೇಶ ಏನು, ಅದು ಬಹಳ ಸ್ಪಷ್ಟವಾಗಿ ಒಂದು ನಮ್ಮ ವೀಕ್ಷಕರಿಗೆ ಸಂದೇಶವನ್ನು ಕೊಡಿ. ಸರ್, ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷನಾಗಿ ಇವಾಗ ಸುಮಾರು ಡಿಸ್ಟ್ರಿಕ್ಟು ಒಂದು 25 ಡಿಸ್ಟ್ರಿಕ್ಟ್ನ ಟೂರ್ ಮಾಡಿದ್ದೀವಿ. ನಮ್ಮ ಸಂದೇಶ ಏನು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದ್ದು ಈ ಭಾರತೀಯ ಬೌದ್ಧ ಮಹಾಸಭಾ. ಇದರ ಉದ್ದೇಶ ಒಂದು ಜಾತಿ ರಹಿತ ಸಮಾಜನ ಕಟ್ಟಬೇಕು, ಜಾತೀಯತೆ ಹೋಗ್ಬೇಕು. ಅದು ಹಿಂದೂ ಧರ್ಮದ ಜಾತಿಗಳು ಹೋಗಿ ನೀವು ಬೌದ್ಧ ಧರ್ಮಕ್ಕೆ ಬಂದು ಜಾತಿ ಇಲ್ದರಂಥ ಸಮಾಜ ಕಟ್ಟಿ ಒಂದು ಪ್ರಬುದ್ಧ ದೇಶನ ನಿರ್ಮಾಣ ಮಾಡಿ ಅನ್ನೋ ಉದ್ದೇಶ ಇಟ್ಕೊಂಡು ಬಾಬಾ ಸಾಹೇಬರು ಈ ಒಂದು ಆರ್ಗನೈಸೇಷನ್ ಕೊಟ್ಟರು. ಸೊ ಇದ್ರ ಮುಖಾಂತರ ನಾನು ಈ ಒಂದು ಮೆಸೇಜ್ನ ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ. ಎಲ್ಲ ಬೌದ್ಧ ಧರ್ಮ, ವರ್ಗ, ವರ್ಣ, ಜಾತಿ ಇದನ್ನು ಇಷ್ಟಪಡೋದು. ನಮ್ಮ ದಲಿತ ಜನಾಂಗ ವಿಶ್ವದ ವಾಹಿನಿಯಲ್ಲಿ ಅಥವಾ ಪ್ರಪಂಚದ ವಾಹಿನಿಯಲ್ಲಿ ಸೇರಬೇಕು, ದೊಡ್ಡ ಮಟ್ಟದಲ್ಲಿ ಒಂದಾಗಬೇಕು ಅಂತ ದೃಷ್ಟಿಯಿಂದಲೇ ಅವರು ಬೌದ್ಧ ಧರ್ಮ ಸ್ವೀಕರಿಸಿದರು. ಇವತ್ತು ಮತ್ತು ಬುದ್ಧಿಸಂ ಸ್ವೀಕರಿಸಿದ ಮೇಲೂ ಧರ್ಮ ಕಾಲಂನಲ್ಲಿ ಬುದ್ಧಿಸ್ಟು, ಜಾತಿ ಕಾಲಂನಲ್ಲಿ ಅವರ ಸಬ್ ಕಾಸ್ಟ್ಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಸ್ಪಷ್ಟವಾದಂಥ ನಿಲುವು ಅಥವಾ ಅನಿಸಿಕೆ ಏನು? ಸರ್, ನಮ್ಮ ನಿಲುವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದಾರೋ ಅದೇ ನಮ್ಮ ನಿಲುವು. ಅವ್ರು ಭಾಳ ಸ್ಪಷ್ಟವಾಗಿ ನೋಡಿ, ಬೌದ್ಧ ಧರ್ಮಕ್ಕೆ ಏನಕ್ಕೆ ಹೋಗ್ಬೇಕು, ಜಾತಿ ಅನ್ನೋ ಒಂದು ಪದ್ಧತಿನ ನಾವು ತೆಗಿಬೇಕು, ಹೋಗ್ಬೇಕು ಈ ಸಮಾಜದಿಂದ. ಆ ಒಂದು ಪದ್ಧತಿ ಹೋಗ್ಬೇಕು ಅಂದರೆ ಅದು ಸ್ಪೆಸಿಫಿಕ್ ಟು ಹಿಂದೂ ಧರ್ಮ. ಹಿಂದೂ ಧರ್ಮದಲ್ಲಿ ಮಾತ್ರ ಅದು ಜಾತಿ ವ್ಯವಸ್ಥೆ ಇದೆ. ಇವಾಗ ಬೌದ್ಧ ಧರ್ಮದಲ್ಲೇ ಇಲ್ಲ ಸಮಾನತೆ, ಭ್ರಾತೃತ್ವ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ, ಆ ವ್ಯಾಲ್ಯೂಸ್ನ ಪ್ರೀಚ್ ಮಾಡುತ್ತೆ. ಇವಾಗ ಆ ಧರ್ಮದಲ್ಲಿ ನೀವು ಜಾತಿನ ತಗೊಂಡು ಕೂರಿಸಿದ್ರೆ ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಹಿಂದೂಯಿಸಮ್ ಅಂತ ನಾವು ಕೇಳಬೇಕಾಗಿದೆ. ಹಿಂದೂ ಧರ್ಮದಿಂದ ಏನು ಡಿಫ್ರೆಂಟು ಅಂದರೆ ಬಾಬಾ ಸಾಹೇಬ್ರ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ. ಈಗ ನಾನು ಹಿಂದೂವಾಗಿ ಹುಟ್ಟಿರಬಹುದು, ಹಿಂದೂವಾಗಿ ಸಾಯುವುದಿಲ್ಲ, ಅವರು ಸ್ಪಷ್ಟವಾದಂಥ ನಿಲುವು ಇತ್ತು. ಅವರು ಹಿಂದೂವಾಗಿ ಹುಟ್ಟಿದ್ರು, ಆದರೆ ಸಾಯುವಾಗ ಹಿಂದೂವಾಗಿ ಸಾಯಲಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಹಿಂದೂ ಧರ್ಮ ಬೇಡ, ಹಿಂದೂ ವ್ಯವಸ್ಥೆನೇ ಬೇಡ ಅಂತ ಅಂದಮೇಲೆ ನಾವು ಅವರ ಅನುಯಾಯಿಗಳಾಗಿ ಮತ್ತೆ ಪುನಃ ಬುದ್ಧಿಸ್ಟ್ ಹೊರೆಯ, ಬುದ್ಧಿಸ್ಟ್ ಮಾದಿಗ, ಬುದ್ಧಿಸ್ಟ್ ಇತ್ಯಾದಿ ಇವೆಲ್ಲ ಬರ್ಸುವಂಥದ್ದು ಇದೆಯಲ್ಲ, ಈ ಜಾತಿ ಗಣತಿ ಜನಗಣತಿ ಕರ್ನಾಟಕದಲ್ಲಿ ನಡೆದಿರುವಾಗ ಇದು ಬಹಳ ಸ್ಪಷ್ಟವಾಗಿ ಹೈಲೈಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಿದೆ? ಇದು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ತಪ್ಪು. ಇದು ಬರೆಸಬಾರ್ದು. ಬೌದ್ಧ ಧರ್ಮದಲ್ಲಿ ಜಾತಿ ಬರಲ್ಲ, ಆದ್ರೂ ಜಾತಿ ತರ್ತಾ ಇದೀವಿ ಅಂದ್ರೆ
ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ನಾವು ವಿರುದ್ಧವಾಗಿ ಹೋಗ್ತಾ ಇದೀವಿ. ಅಲ್ಲ, ಜಾತಿ ಬರಬಾರ್ದು. ಆ ತತ್ವಕ್ಕೆ ವಿರುದ್ಧವೇ ಸಂಪೂರ್ಣವಾಗಿ. ಮತ್ತು ಅದನ್ನೇ ಇಟ್ಕೊಂಡ್ರೆ ಇವಾಗ ಏನಾಗುತ್ತೆ, ಹಿಂದೂ ಧರ್ಮದಲ್ಲಿ ಈ ಒಂದು ಜಾತಿಗಳು, ಮಾದಿಗ ಇರ್ಬೋದು, ಹೊಲೆಯ ಇರ್ಬೋದು, ಬಲಗೈ, ಏನೇ 101 ಜಾತಿಗಳಿದೆಯೋ ಹಿಂದೂ ಧರ್ಮದಲ್ಲೂ ಇದೇ ಜಾತಿ ಇದೆ. ಇದು ಬೇಡ ಅಂತ ಬಿಟ್ಟು ನಾಳೆ ಬೌದ್ಧ ಧರ್ಮಕ್ಕೆ ಇದೇ ಜಾತಿಗಳು ಸೇರ್ಕೊಳ್ಳುತ್ತೆ. ನಾಳೆ ಏನಾಗುತ್ತೆ, ಒಂದು 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ ಈ ಹಿಂದೂ ಧರ್ಮದಲ್ಲಿರೋ ಜಾತಿಗಳು ಬೌದ್ಧ ಧರ್ಮದಲ್ಲಿ ಇರೋ ಜಾತಿನೂ ಸೇಮ್ ಇದೆ, ಎರಡು ಸೇಮೇ ಇದೆಯಲ್ಲ. ಹಾಗಾದ್ರೆ ಈ ಕಾಮನ್ ಫ್ಯಾಕ್ಟರ್ ಏನು? ಜಾತಿನೇ ಏನು ಶಾಶ್ವತ ಅಂತ ಪ್ರೂವ್ ಮಾಡ್ಬಿಡ್ತಾರೆ. ಸನಾತನ ಧರ್ಮ ಅಂತ ಏನು ಇವಾಗ ಹೇಳ್ಕೊಂಡು ಹೋಗ್ತಾ ಇದಾರೋ ಇದೇ ಸತ್ಯ, ಜಾತಿ ಸತ್ಯ, ಧರ್ಮ ಇಲ್ಲ. ಆದ್ರಿಂದ ಇದೆರಡು ಬಿಡಿ, ನೀವು ಶೆಡ್ಯೂಲ್ ಕಾಸ್ಟ್ ಇರ್ಬೋದು, ಅದರಲ್ಲಿ ನಿಮ್ಮ ಮೂಲ ಜಾತಿ ಅಂತ ಒಂದು ಪ್ರೂವ್ ಆಗ್ಬಿಡುತ್ತೆ. ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಮುಂದಿನ ಜನರೇಷನ್ಗೆ ಏನು ಹೇಳೋದು? ಬಹಳ ಮುಖ್ಯವಾದದ್ದು ಧರ್ಮ, ಜಾತಿ ಜಾತಿ ನೇಚರೇ ಸಮಾಜನ ಹೊಡೆಯೋದು, ಧರ್ಮದ ನೇಚರು ಸಮಾಜನ ಸೇರಿಸೋದು. ನಮ್ಮಲ್ಲಿ ಜಾತಿ ಮುಖಂಡರ ಸಂಖ್ಯೆ ಹೆಚ್ಚಾಗ್ತದೆ, ಜನನಾಯಕರ ಸಂಖ್ಯೆ ಕಡಿಮೆ ಆಗ್ತದೆ. ಜನನಾಯಕ ಜನಾಂಗವನ್ನು ಧರ್ಮವನ್ನು ನೋಡ್ತಾರೆ, ಜಾತಿ ಮುಖಂಡರು ತಮ್ಮ ಜಾತಿದ ಅಷ್ಟೇ ನೋಡ್ತಾರೆ, ಹಿತ ಬಯಸ್ತಾರೆ, ಸ್ವಾರ್ಥ. ಅದಕ್ಕೆ ಈ ಜಾತಿ ವ್ಯವಸ್ಥೆನೇ ಬೇಡ ಅಂತ ಜಾತ್ಯತೀತ ಸಂವಿಧಾನ ಕೊಟ್ಟರು ಕೂಡ ಸರ್ಕಾರವೇ ಕೂತು ಮತ್ತೆ ಜಾತೀಯತೆ ಹೈಲೈಟ್ ಮಾಡ್ತಾ ಇದೆಯಲ್ಲ, ಇದು ಸಂವಿಧಾನ ವಿರೋಧಿ ಕೆಲಸ ಅಲ್ಲ. ಸರ್ಕಾರದಲ್ಲಿ ಹೋಗಿರೋಂಥ ಪ್ರತಿನಿಧಿಗಳನ್ನ ನಾವು ಕೇಳಬೇಕು. ಇಲ್ಲಿ ನಾವು ಯಾವ ರೀತಿ ಆಯ್ಕೆ ಮಾಡ್ತೀವೋ ನಮ್ಮ ಪ್ರತಿನಿಧಿಗಳು ಅವ್ರ ಯೋಚನೆಗಳು ಯಾವ ಥರ ಇದೆ, ಇವಾಗ ಯಾವಾಗಲೂ ಡಿಸಿಷನ್ ಮೇಕಿಂಗ್ ಯಾವ ಥರ ಇರಬೇಕು, ನಿರ್ಧಾರಗಳು ಜನ ಫಸ್ಟ್ ವೆಲ್ ಇನ್ಫಾರ್ಮ್ಡ್ ಇರಬೇಕು. ಜನಕ್ಕೆ ಒಳ್ಳೆ ಇವಾಗ ನಮ್ಮ ಈ ಸಮೀಕ್ಷೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು, ಸತ್ಯವಾಗಿ ಯಾವ ದಾರಿನಲ್ಲಿ ಹೋಗ್ಬೇಕು ಅದು ಫಸ್ಟ್ ಅವ್ರು ತಿಳ್ಕೊಂಡು ಅವ್ರ ಪ್ರತಿನಿಧಿಗಳಿಗೆ ತಿಳಿಸ್ಬೇಕು. ಏನಾಗ್ತದೆ, ಪ್ರತಿನಿಧಿಗಳು ಅವ್ರು ನಮ್ಮ ಲೀಡರ್ಸ್ ಆಗಿ ತಪ್ಪು ಮಾಹಿತಿ ಕೊಟ್ಟು, ಕೆಲವು ಜನ ಅವರೇ ಓದಿರಲ್ಲ ಬಾಬಾ ಸಾಹೇಬ್ರನ್ನ, ಯಾವ ರೀತಿ ಸಮಾಜನ ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೂ ಐಡಿಯಾ ಇಲ್ಲ. ತನ್ನ ಸ್ವಾರ್ಥ ಇರುತ್ತೆ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಕೆ ಇವಾಗ ಮೀಸಲು ಕ್ಷೇತ್ರ ಇರ್ಬೋದು, ಅದನ್ನ ಉಳಿಸ್ಕೊಳ್ಳೋಕ್ಕಾಗಿ ಕೆಲವು ಜನ ಹೇಳ್ಬೋದು ಜಾತಿ ಉಳಿಸ್ಕೊಂಡು ಹೋಗ್ಬೇಕು ಅಂತ, ಅದನ್ನ ಸಮರ್ಥಿಸ್ಕೊಳ್ತಾರೆ. ಆದರೆ ನಾವು ಸಮಾಜನ ಒಂದು ತಪ್ಪು ದಾರಿನಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲ, ಜನನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಯಾವಾಗಲೂ ಸಮಾಜವನ್ನು ಒಡಿತಾ ಬಂದಿದ್ದಾರೆ. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅದು ಬ್ರಿಟಿಷ್ ಗವರ್ಮೆಂಟ್ ನಮಗೆ ಬಂದಿರುವುದು ಬಡವಳಿಯಾಗಿ. ಮತ್ತೂ ಕೂಡ ನಾವು ಅಜ್ಞಾನದಲ್ಲಿರುವುದರಿಂದ, ಶಿಕ್ಷಣ ಇಲ್ಲದೆ ಇರೋದರಿಂದ ಈ ಅನುಯಾಯಿಗಳಾಗೋದು, ಅವ್ರ ಮಾತು ಕೇಳೋದು ಇದೆಯಲ್ಲ. ಅದಕ್ಕೆ ಬಾಬಾ ಸಾಹೇಬರು ಫಸ್ಟ್ ನೀವೇನಾದ್ರು ಎಜುಕೇಟ್ ಆಗಿರಿ, ಸಂವಿಧಾನ ಓದಿರಿ, ಅವಾಗ ನಿಮಗೆ ಸ್ವಂತ ನಿರ್ಧಾರಗಳು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ನೀವು ಏನಾದರೂ ತಗೋಬಹುದು. ನಮ್ಮಲ್ಲಿ 90% ಇನ್ನೂ ಅನಕ್ಷರತೆ ಇದ್ದಂಗೆ ಅದ. ಕೆಲವರು ಕಲಿತರು, ಪುಸ್ತಕ ಓದಿದ್ರು ಕೂಡ ಜಾತಿ ಭಾವನೆ ವಿಶ್ವವಿದ್ಯಾಲಯಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇನ್ನೂ ಹೆಚ್ಚಾಗ್ತಾ ಇದೆ. ಮತ್ತೆ ಇಂಥ ಪರಿಸ್ಥಿತಿನಲ್ಲಿ ಏನೂ ಮಾಡಕ್ ಆಗೋದಿಲ್ಲ, ಅಸಹಾಯಕತೆ. ಅದ್ರೊಳಗ ಬಾಬಾ ಸಾಹೇಬ್ರು ಮರಿಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರು, ನೀವು ಬುದ್ಧಿಷ್ಟ ಅಂತ ಧರ್ಮ ಕಾಲಂನಲ್ಲಿ ಬರೀರಿ, ಸಬ್ ಕಾಸ್ಟ್ಗಳೆಲ್ಲ ಜಾತಿ ಕಾಲಂನಲ್ಲಿ ಬರೀರಿ ಅಂತ ಹೇಳ್ತಾರೆ, ಕರೆ ಕೊಡ್ತಾರೆ. ಇದ್ರ ಬಗ್ಗೆ ತಾವು ಏನು ಅವರಿಗೆ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಎಲ್ಲ ಕಡೆ ಕಾಮನ್ ಆಗಿ ಒಂದು ನಿರ್ಧಾರ ತಗೊಂಡಿದ್ದೀವಿ. ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಯಾವುದೋ ಸಂದರ್ಭದಲ್ಲಿ ಹೇಳಿರ್ಬೋದು, ಗೊತ್ತಿಲ್ಲ ಅದು ನಿಮ್ಗೆ ಎಲ್ಲಿಂದ ಮಾಹಿತಿ ಬಂತು ಅಂತ. ವಿಡಿಯೋ ಬಂದಿದೆ. ಆದ್ರೆ ನಾವು ಚರ್ಚೆ ಮಾಡ್ದಂಗೆ ನಾಗ್ಪುರ್ನಲ್ಲಿ ನಾವು ಒಂದು ಸಂದೇಶ ಕೊಟ್ಟಿದ್ದೀವಿ. ಏನಂದ್ರೆ ಜಾತಿ ರಹಿತ ಬೌದ್ಧ ಧರ್ಮ ಅಂದ್ರೆ ಜಾತಿ ರಹಿತ. ಸೊ ಇದೇ ರೀತಿ ನಾವು ಹೇಳ್ಕೊಂಡು ಬರ್ತಾ ಇದೀವಿ. ಈ ಜನಗಣತಿಯೊಳಗೆ ಎಲ್ಲಕ್ಕೂ ಬುದ್ಧಿಸ್ಟ್ ಅಂತ ಬರ್ಸಿದೀರಿ, ಅದ್ರೊಳಗೆ ಸಬ್ ಕಾಸ್ಟ್ಗಳು ಬರ್ಸೇ ಇಲ್ವಾ? ಈಗ ಸಬ್ ಕಾಸ್ಟ್ ಬರ್ಸಿರೋರು ಹೇಳ್ತಾ ಇದಾರೆ, ನಮ್ಮ ನಾಯಕರು ಹೇಳ್ತಾ ಇದಾರೆ, ಸಮಾಜದ ನಾಯಕರು ಹೇಳ್ತಾ ಇದಾರೆ ಸಬ್ ಕಾಸ್ಟ್ ಬರೀರಿ ಅಂತ. ಆದ್ರೆ ನಮ್ಮ ಮೆಸೇಜ್ ಬಹಳ ಕ್ಲಿಯರ್ ಇದೆ. ಅಲ್ಲ, ನಿಮ್ಮ ಬೌದ್ಧ ಮಹಾಸಭಾದು ಒಂದು ನಿರ್ಧಾರ ಇರಬೇಕು, ಇಂಪ್ಲಿಮೆಂಟ್ ಎಷ್ಟರ ಮಟ್ಟಿಗೆ ಆಗಿದೆ, ಅದರ ಪರಿಣಾಮ ನಾವು ಕಾದು ನೋಡ್ಬೇಕಲ್ಲ. ಹಾಗಿಲ್ಲ, ಜನಗಣತಿಯೊಳಗೆ ಎಲ್ಲರೂ ಸಬ್ ಕಾಸ್ಟ್ಗಳನ್ನ ಬರ್ದೇ ಬಿಟ್ಟಿದ್ದಾರೆ. ಅದೇನಾದ್ರೂ ಇಲ್ಲಿ ಸತ್ಯ ಹೇಳೋದು ನಮ್ ಜವಾಬ್ದಾರಿ. ಸಮಾಜಕ್ಕೆ ಸತ್ಯ ಹೇಳ್ಬೇಕು, ಅವರು ಸ್ವೀಕಾರ ಮಾಡ್ತಾರೋ ಮಾಡಲ್ಲೋ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನಾವು ಸುಳ್ಳು ಹೇಳ್ಬಿಟ್ಟು ದಿಕ್ ತಪ್ಸಂತ ಕೆಲಸ ನಾವು ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ರೆ ಮಾಡಿಲ್ಲ, ಕಠಿಣವಾದ ವಿಚಾರಗಳು ಹೇಳಿದ್ದಾರೆ ಅವರು, ಬಹಳ ಖಾರವಾದ ವಿಚಾರಗಳು ಅವ್ರದ್ದು.
ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಇದೆಯಲ್ಲ, ಓದಿದ್ರೆ ಅರಗಿಸ್ಕೊಳ್ಳಕ್ಕೂ ಆಗಲ್ಲ. ಬಟ್ ಅವ್ರು ಸತ್ಯ ಹೇಳ್ತಾರೆ. ಆ ಒಂದು ಪರ್ಸನಲ್ ಪ್ರೆಜುಡಿಸ್ ಬಯಸ್ ಇಲ್ಲ ಅಂದ್ರೆ ಅವ್ರನ್ನ ಒಪ್ಕೊಳ್ತಾರೆ ಜನ, ಎಲ್ಲ ಜನಾಂಗನೂ ಒಪ್ಕೊಳ್ತಾರೆ, ಇಡೀ ಪ್ರಪಂಚ ಒಪ್ಕೊಳ್ತಾರೆ. ನಾವ್ಯಾಕೆ ಒಪ್ಕೊಳಕ್ಕಾಗಲ್ಲ? ಅದರಲ್ಲಿ ನಾವು ಸುಳ್ಳು ಹೇಳಕ್ಕಾಗಲ್ಲ, ಸತ್ಯ ಹೇಳ್ಕೊಂಡು ಎಷ್ಟಾದ್ರೂ ಜನ ಬರ್ಲಿ ಅಂತ ನಮ್ಮ ಒಂದು ಉದ್ದೇಶ. ಭಾರತೀಯ ಬೌದ್ಧ ಮಹಾಸಭಾ ಮತ್ತೆ ಯಾವ ಯಾವ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನು ಮಾಡಿ ಅನುಷ್ಠಾನಕ್ಕೆ ತರ್ತಾ ಇದೆ, ಅದರ ಸ್ಪಷ್ಟ ಉದ್ದೇಶ ಏನು ಸರ್? ಇವಾಗ ಜಾತಿ ಗಣತಿನಲ್ಲಿ ಆಯ್ತು ಒಂದ್ ಹೆಜ್ಜೆ, ಇದು ಈಗ ಜನ ಚಲಿತ ಸಮಸ್ಯೆ. ಉಳಿದ ಸಮಯದಲ್ಲಿ ಜನ ಇವಾಗ ಬರ್ಸಿದ್ದಾರೆ ಏನಂದ್ರೆ ಬೌದ್ಧ ಅಂತ ಒಂದು ಧರ್ಮ, ಬೌದ್ಧ ಜಾತಿಗಳು ಬರ್ಸಿರ್ಬಹುದು, ಕೆಲವು ಜನ ಬರ್ಸಿಲ್ದೇ ಇರ್ಬೋದು. ಇದು ಒಂದು ಹೆಜ್ಜೆ ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಹೆಜ್ಜೆ, ಇದು ದೊಡ್ಡ ಒಂದು ಬಿಲ್ಡಿಂಗ್ ನ ನಾವು ಹತ್ಬೇಕಾಗಿದೆ. ಅದಕ್ಕೆ ಇನ್ನ ಹೆಚ್ಚು ಕೆಲಸ ಇದೆ. ನಾವು ಜನಕ್ಕೆ ನಿಜವಾದ ಒಂದು ಅವೇರ್ನೆಸ್ನ ಮುಟ್ಟಿಸ್ಬೇಕು. ಅದನ್ನ ಟ್ಯಾಬ್ಲೋ ಮುಖಾಂತರ ಮಾಡ್ತೀವಿ. ನಾವು ಪ್ರತಿ ಒಂದು ಜಿಲ್ಲೆನ ವಿಸಿಟ್ ಮಾಡ್ತೀವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಸೋರ್ಸ್ ಮೆಟೀರಿಯಲ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನ ಸ್ಪ್ರೆಡ್ ಮಾಡೋಕ್ಕೆ, ಮೆಂಬರ್ಶಿಪ್ ಮಾಡೋಕ್ಕೆ ಒಂದು ಟೀಮ್ನ ಕಟ್ತಾ ಇದ್ದೀವಿ ಇಡೀ ಸ್ಟೇಟ್ನಲ್ಲಿ. ಅವ್ರು ಎಲ್ಲರೂ ಏನು ಬಾಬಾ ಸಾಹೇಬ್ರ ವಿಚಾರ ತಿಳಿದು ಅವರು ಒಂದು 100 ಜನ ಕೇಳೋ ರೀತಿ ನಾವು ಟ್ರೈನ್ ಮಾಡ್ತೀವಿ. ಟ್ಯಾಬ್ಲೋ ಬಿಡ್ತೀವಿ. ಟ್ಯಾಬ್ಲೋ ಅಂದರೆ ವಿಚಾರ ಹೇಳ್ಕೊಂಡು ಹೋಗುತ್ತೆ ಹಳ್ಳಿ. ಈ ಸ್ಮಾಲ್ ಬುಕ್ಸ್ ಇಡೀ ಕರ್ನಾಟಕ ತುಂಬಾ ಏನು ಯುವಕರನ್ನು ಸಂಘಟಿಸಿ ಬೌದ್ಧ ಮಹಾಸಭಾದ ಉದ್ದೇಶಗಳನ್ನು ಪ್ರಸಾರ ಮಾಡಲಿಕ್ಕೆ ಆ ವಿಂಗ್ಗಳಿಗೆ ಸಾಮ್ರಾಟ್ ಅಶೋಕನ ಇಬ್ಬರು ಮಕ್ಕಳ ಹೆಸರನ್ನ ಇಟ್ಟು ಸಂಘಟಿಸಬಹುದಾ? ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಇಡ್ಬೋದು. ಹೌದು, ಯಾಕಂದ್ರೆ ಬೌದ್ಧ ಧರ್ಮ ಪ್ರಸಾರಕ್ಕೆ ಸಾಮ್ರಾಟ್ ಅಶೋಕ್ ತನ್ನ ಮಕ್ಕಳನ್ನೇ ಬಿಟ್ಟುಕೊಟ್ಟ ಇಬ್ಬರು. ಹೌದು, ಒಂದು ಹೆಣ್ಣು ಮಗಳು, ಒಬ್ಬ ಗಂಡು ಮಗಳು. ಅವ್ರ ಹೆಸರಿನಲ್ಲೇ ಈ ಯುವಕ ಯುವತಿಯರನ್ನು ನೀವು ಸಂಘಟಿಸಿ ಒಂದು ಮಾಡೆಲ್ ಆಗ್ಬೋದೇನು ಅಂತ ಮಾಡ್ಬೋದು. ಆ ಮೆಸೇಜ್ನ ನಾವು ಕೊಡೋಣ. ಪ್ರೆಸ್ ಮೀಟ್ ಮುಖಾಂತರ ಇವಾಗ ಕೆಲವು ಡಿಸ್ಟ್ರಿಕ್ಟ್ನಲ್ಲಿ ಆಲ್ರೆಡಿ ಕವರ್ ಮಾಡಿದ್ದೀವಿ. ಇವಾಗ ಗುಲ್ಬರ್ಗದಾಗ ಬಂದಿದ್ದೀವಿ. ಇವತ್ತು ಯಾದಗಿರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಒಂದು ಸಭೆಯಲ್ಲಿ ನಾವು ಈ ಥರ ಒಂದು ಪ್ರಸ್ತಾಪ ಇಟ್ಟಾಗ ಜನ ಕನ್ವಿನ್ಸ್ ಆದರು. ಹೌದು, ಸತ್ಯ ನೀವು ಹೇಳೋದು ಬಾಬಾ ಸಾಹೇಬ್, ಎಷ್ಟೇ ಕಠಿಣವಾದಿದ್ರೂ ಜನ ಒಪ್ಕೊಳ್ತಾರೆ ಅದನ್ನ. ಸೊ ಆ ಒಂದು ಕೆಲಸ ಹೇಳ್ಕೊಂಡು ಆಮೇಲೆ ಒಂದು ಟೀಮ್ ಸಿಕ್ತು ನಮಗೆ. ಸೊ ಆ ರೀತಿ ಒಂದು ಬೌದ್ಧ ಧರ್ಮ, ಬಾಬಾ ಸಾಹೇಬ್ ನಿಜವಾದ ಸಿದ್ಧಾಂತ ಜೊತೆಗೆ ಯಾರು ನಿಂತ್ಕೊಳ್ತಾರೋ ಅಂಥವ್ರನ್ನ ನಾವು ಟೀಮ್ ಕಟ್ಕೊಂಡು ಮಾಡ್ತೀವಿ. ಎಷ್ಟೇ ಜನ ಈಗ ಏನಾಗ್ತಾ ಇದೆ, ದಲಿತ ಸಮುದಾಯದಲ್ಲಿ ಗೊಂದಲದ ಗೂಡಾಗ್ತಾ ಇದೆ. ತಿರುಪತಿಗೂ ಹೋಗ್ತಾರೆ, ಧರ್ಮಸ್ಥಳಕ್ಕೂ ಹೋಗ್ತಾರೆ, ಮಂತ್ರಾಲಯಕ್ಕೂ ಹೋಗ್ತಾರೆ. ಅನೇಕ ಹಿಂದೂ ದೇವತೆಗಳನ್ನ ಪೂಜಿಸುವುದು, ಆರಾಧಿಸುವುದು, ಪದ್ಧತಿಗಳನ್ನ ಅನುಸರಿಸುವುದು ಇವತ್ತಿಗೂ ಇದೆ. ಮತ್ತೆ ಇದು ಮಾಡೋರು ಸಾಮಾನ್ಯರಲ್ಲ. ಶಾಸಕರು, ಸಚಿವರು, ತಿಳಿದವರು, IAS, IPS ಆಫೀಸರ್ಸ್, ಹೈಲಿ ಎಜುಕೇಟೆಡ್, ವೆಲ್ ಕ್ವಾಲಿಫೈಡ್ ಅಂಡ್ ಲರ್ನೆಡ್ ಪರ್ಸನ್ಗಳು. ಇದನ್ನ ಹೋಗಲಾಡಿಸ್ಬೇಕಾದ್ರೆ ಇದಕ್ಕೆ ಏನ್ ನೀವು ಕ್ರಮ ಕೈಗೊಳ್ತೀರಿ? ನಾವು ಜನಕ್ಕೆ ಅವೇರ್ನೆಸ್ ಕೊಡಬೇಕು. ಇಷ್ಟೇ, ಬಹಳ ಸಿಂಪಲ್ ಆಗಿ. ಬಾಬಾ ಸಾಹೇಬರು ಏನಕ್ಕೆ ಬೌದ್ಧ ಧರ್ಮ ಆಯ್ಕೆ ಮಾಡಿದ್ರು, ಏನಕ್ಕೆ ನಾನು ಹಿಂದೂವಾಗಿ ಹುಟ್ಟಿದ್ದೀನಿ, ಹಿಂದೂವಾಗಿ ಸಾಯಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರು, ಬೌದ್ಧ ಧರ್ಮನೇ ಯಾಕೆ ಆಯ್ಕೆ ಮಾಡಿದ್ರು, ಇದನ್ನ ಸರಿಯಾದ ಇನ್ಫಾರ್ಮೇಶನ್ ಕೊಡೋಣ. ಫಸ್ಟ್ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟಾಗ ಜನ ಅವರೇ ಆಯ್ಕೆ ಮಾಡ್ತಾರೆ. ಹೌದು, ಈ ಮಾರ್ಗ ಸರಿನೋ ಇಲ್ಲ ಈ ಮಾರ್ಗ ಸರಿನೋ ಅಂತ ಅವ್ರು ಆಯ್ಕೆ ಮಾಡಿದ್ರೆ ಅದು ನಮ್ಮಲ್ಲಿ ನಮ್ಮ IAS ಆಫೀಸರ್ಸ್ ಇರ್ಬೋದು, ಇಲ್ಲ ಬೇರೆ ಶಾಸಕರು ಇರ್ಬೋದು, ಅದು ಅವ್ರವ್ರ ಪರ್ಸನಲ್ ಇದು. ಬಟ್ ಜನಕ್ಕೆ ನಾವು ಒಂದು ಒಳ್ಳೆ ಮೆಸೇಜ್ ಕೊಡೋಣ. ಪ್ರಿಯ ವೀಕ್ಷಕರೇ, ದರ್ಶನ್ ಬಿ ಸೋಮಶೇಖರ್ ಅವರ ಸ್ಪಷ್ಟ ನಿಲುವು ಏನಿದೆ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ವಿಚಾರಗಳಿಗೆ ಅತ್ಯುತ್ತಮವಾದ ಪ್ರಚಾರವನ್ನು ಕೊಟ್ಟರೆ ಅದು ಆಚಾರಕ್ಕೆ ಬರುತ್ತೆ, ಅದರಿಂದ ಸಾಮಾಜಿಕ ಪರಿವರ್ತನೆ ತರಲು ಸಾಧ್ಯ ಇದೆ. ಆ ದಿಶೆಯಲ್ಲಿ ನಾವು ಯುವಕರನ್ನು ಸಂಘಟಿಸ್ತೇವೆ. ಸಾಮ್ರಾಟ್ ಅಶೋಕನ ಪುತ್ರರಾದ ಮತ್ತು ಪುತ್ರಿಯರ ಹೆಸರಿನಲ್ಲಿ ಸಂಘಟನೆಗಳ ಹುಟ್ಟನ್ನು ಹಾಕಿ ಕರ್ನಾಟಕದಲ್ಲಿ ಒಂದು ಹೊಸದಾದ ವೈಚಾರಿಕ ಕ್ರಾಂತಿಯನ್ನು ನಿರ್ಮಾಣ ಮಾಡ್ತೇವೆ ಮತ್ತು ವರ್ಗರಹಿತ, ವರ್ಣರಹಿತ, ಜಾತ್ಯತೀತ ಸಮಾಜವನ್ನು ಕಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡ್ತೀವಿ ಅನ್ನೋದಕ್ಕೆ ಕಂಕಣಬದ್ಧರಾಗಿದ್ದೇವೆ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ತಾವು ಅವರಿಗೆ ಕೈಜೋಡಿಸಿ ಅವರ ವಿಚಾರಗಳಿಗೆ ಸಹಕರಿಸಿ ಮತ್ತು ಬಾಬಾ ಸಾಹೇಬರ ಎಲ್ಲ ವಿಚಾರಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ನವ ಸಮಾಜ ನಿರ್ಮಾಣ ಮಾಡೋಣ, ಜಾತ್ಯತೀತ ಸಮಾಜವನ್ನು ಕಟ್ಟೋಣ,
ಹೊಸ ಭಾರತವನ್ನ ನೋಡೋಣ ಅನ್ನುವಂಥ ಮಾತನ್ನು ಹೇಳುವುದರ ಮೂಲಕ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.